ಆಗಿರೋದ್ರಿಂದ ನಮ್ಮ ಫ್ರೆಂಡ್ ಒಬ್ರು ಪ್ರಸಾದ್ ಅಂತ ಒಂದು ತುಂಬಾ ಚೆನ್ನಾಗಿರುವಂತ ವಿಶ್ವರೂಪಿಣಿ ವಾಸವಿ ಅಂತ ಒಂದು ಪಿಕ್ಚರ್ ಮಾಡಿದ್ದಾರೆ. ವಿಶ್ವರೂಪಿಣಿ ವಾಸವಿ ಪಿಕ್ಚರ್ ಇಲ್ಲಿ ವಿಶ್ವರೂಪಿಣಿ ವಾಸವಿ ಅಂತ ಪಿಕ್ಚರ್ ನಾವು ಮೊನ್ನೆ ಮಾಡಿದೀವಿ. ಸುಮಾರು ನಿಮ್ಮ ಕಪಲ್ಸ್ ಎಲ್ಲ ಅದರಲ್ಲಿ ಅಗ್ನಿ ಪ್ರವೇಶ ಮಾಡೋದಕ್ಕೆ ನಾವು ಕರೆಸಿದ್ವಿ. ಆ ಅಗ್ನಿ ಪ್ರವೇಶದಲ್ಲಿ ಸುಮಾರು ಜನ ಭಾಗಿಯಾಗಿದ್ದಾರೆ. ಅವರೆಲ್ಲ ಬಂದಿದ್ರು. ಅಂದ್ರೆ ಏನು ಅಂದ್ರೆ ಅಗ್ನಿ ಪ್ರವೇಶ ನಾವು ಹೆಂಗೆ ನಾವು ವಾಸವಿ ಜೊತೆಗೆ ಅಗ್ನಿ ಪ್ರವೇಶ ಮಾಡಿದ್ವಲ್ಲ, ಆ ಅಗ್ನಿ ಪ್ರವೇಶದ ಒಂದು ಸೀನು ಆ ಪಿಕ್ಚರ್ ನಲ್ಲಿ, ಪ್ಲಸ್ ವಾಸವಿದ ಒಂದು ಹಾಡಿನಲ್ಲಿ ಒಂದು ಸೀನು. ಅದು ತುಂಬಾ ಚೆನ್ನಾಗಿರುವಂತ ಪಿಕ್ಚರ್ ಮೂಡಿ ಬಂದಿದೆ. ಸೆಪ್ಟೆಂಬರ್ 19ಕ್ಕೆ ರಿಲೀಸ್ ಆಗುತ್ತೆ. ಬರೀ ನಮ್ಮ ವೈಶ್ಯ ಕಮ್ಯುನಿಟಿ ನೀವು ನೋಡೋದು ಅಷ್ಟೇ ಅಲ್ಲ, ನಿಮ್ಮ ಸುತ್ತಮುತ್ತಲಿನ ಬೇರೆ ಬೇರೆ ಕಮ್ಯುನಿಟಿಯವರಿಗೂ ಈ ಪಿಕ್ಚರ್ನ ತೋರಿಸ್ಬೇಕು. 200 ರೂಪಾಯಿ ಒಂದು ಟಿಕೆಟ್ ಆಗುತ್ತೆ ಐನಾಕ್ಸ್ ಅಲ್ಲಿ. ಇಲ್ಲಿ ಸೆಂಟ್ರಲ್ ಮಾಲ್ ನಲ್ಲಿ ಬರುತ್ತೆ. ಇದರಲ್ಲಿ ನಮ್ಮ ಒಂದು 5 ಮಾಲ್ ನಲ್ಲಿ ಪಿಕ್ಚರ್ ರಿಲೀಸ್ ಆಗುತ್ತೆ. ನೀವು ದಯವಿಟ್ಟು ನೋಡ್ಬೇಕು. ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಪಿಕ್ಚರ್. ಅದರಲ್ಲಿ ನಾನು 2 ಕ್ಯಾರೆಕ್ಟರ್ ಮಾಡಿದ್ದೀನಿ. ಒಂದು ಬ್ರಹ್ಮ, ನಾನು ಬ್ರಹ್ಮ. ಆ ಭಗವಂತ ಶಿವ ನಮಗೆ ಬ್ರಹ್ಮನಿಗೆ ಹೇಳ್ತಾನೆ, ನೋಡು ಅಲ್ಲಿ ಭೂಮಿ ಮೇಲೆ ನಮ್ಮ ಕುಸುಮಾಂಬೆ ಕುಸುಮ ಸೃಷ್ಟಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ, ಎಷ್ಟು ಒಳ್ಳೆಯವರಿದ್ದಾರೆ, ಎಷ್ಟು ಜನರಿಗೆ ಸಹಾಯ ಮಾಡ್ತಾ ಇದ್ದಾರೆ. ಅವರಿಗೆ ಮಕ್ಕಳಾಗಿಲ್ಲ. ಆ ಮಕ್ಕಳು ಆಗಿಲ್ಲ ಅನ್ನೋ ಒಂದು ಕೊರತೆ ಅವರಲ್ಲಿ ತುಂಬಾ ಕಾಡ್ತಾ ಇದೆ. ನೀವು ದಯವಿಟ್ಟು ಬ್ರಹ್ಮ, ನೀವು ಭೂಮಿಗೆ ಹೋಗಿ ಅವರಿಗೆ ಆಶೀರ್ವಾದ ಮಾಡಿ ಅವರಿಗೆ ಮಕ್ಕಳು ಆಗಬೇಕು. ಆ ಮಕ್ಕಳು ಕೂಡ ತುಂಬಾ ಒಂದು ದೊಡ್ಡ ಖ್ಯಾತಿಯನ್ನು ಮಾಡಬೇಕು ಅಂತ ನನ್ನ ಭೂಮಿ ಕಳಿಸ್ತಾರೆ. ನಾನು ಭೂಮಿಗೆ ಮತ್ತೆ ಇನ್ನೊಂದು ವೇಷದಲ್ಲಿ ಭಾಸ್ಕರಾಚಾರ್ಯ ಅಂತ, ಆ ಭಾಸ್ಕರಾಚಾರ್ಯ ರೂಪದಲ್ಲಿ ನಾನು ಭೂಮಿ ಬರ್ತೀನಿ. ಭೂಮಿಗೆ ಬಂದು ಇವರ ಆಸ್ಥಾನಕ್ಕೆ ಬಂದು ಕುಸುಮಾಂಬೆ ಕುಸುಮ ಸೃಷ್ಟಿ ಆಸ್ಥಾನಕ್ಕೆ ಬಂದು ಅವರಿಗೆ ಆಶೀರ್ವಾದ ಮಾಡಿ, ಆಗಿನ ಕಾಲಕ್ಕೆಲ್ಲ ಹೆಂಗೆ ಪವರ್ ಒಂಥರ ಅವ್ರು ಆಶೀರ್ವಾದ ಮಾಡಿಬಿಟ್ರೆ ಮಕ್ಕಳು ಆ ಥರ. ಸೊ ಅವರು ನಾನು ಬಂದು ಇಲ್ಲಿ ಅವ್ರಿಗೆ ಆಶೀರ್ವಾದ ಮಾಡಿದ ತಕ್ಷಣ ಅವರಿಗೆ ಟ್ವಿನ್ಸ್ ಮಕ್ಕಳಾಗ್ತವೆ. ಒಂದು ವಾಸವಿ, ಇನ್ನೊಬ್ರು ವಿರೂಪಾಕ್ಷ ಅಂತ, ವಾಸವಿ ತಮ್ಮ. ಆ ವಿರೂಪಾಕ್ಷನಿಗೆ ಮದುವೆ ಆಗಬೇಕು ಅನ್ನೋ ಒಂದು ಹಂಬಲ ಇರುತ್ತೆ. ಸೊ ಮದುವೆ ಆಗ್ತಾನೆ. ಬಟ್ ವಾಸವಿಗೆ ಮದುವೆ ಮಾಡಕ್ ಇಷ್ಟ ಇಲ್ಲ. ಅವಳು ವಿಶ್ವರೂಪಿಣಿ ಅಲ್ವಾ, ಪಾರ್ವತಿ ಅವತಾರ ಅವಳು. ಸೊ ಅವಳು ಯಾವುದೇ ಕಾರಣಕ್ಕೂ ಮದುವೆ ಆಗಲ್ಲ ಅಂತಾಳೆ. ಅವಾಗ ವಿಷ್ಣುವರ್ಧನ್ ರಾಜ ಅವನು ತುಂಬಾ ಕೆಟ್ಟವನು. ಅವನು ಇವಳ ಮೇಲೆ ಇಷ್ಟಪಟ್ಟು ಇವಳನ್ನ ಮದುವೆ ಆಗ್ಲೇಬೇಕು, ಇವಳನ್ನ ನಾನು ಬಿಡ್ಲೇ ಕೂಡ್ದು ಅಂತ ಅವಳಿಗೆ ಆ ವಿಷ್ಣುವರ್ಧನಿಗೆ ಹೆಂಡತಿ ಇರ್ತಾರೆ, ಮತ್ತೆ ವಾಸವಿ ಅಷ್ಟು ದೊಡ್ಡ ಮಗಳು ಇರ್ತಾಳೆ. ಆದ್ರೂ ಕೂಡ ಇವಳನ್ನ ನಾನು ಹೆಂಗಾದ್ರೂ ಮಾಡಿ ಒರೆಸಲೇಬೇಕು ಅಂತ ಆಗಿನ ಕಾಲದಲ್ಲಿ ರಾಜ ಮಹಾರಾಜರದ್ದು ಅದೇ ತರ ಇತ್ತಲ್ವಾ. ಸೊ ಇವಳಿಗೆ ಹಿಂಸೆ ಮಾಡಕ್ ಶುರು ಮಾಡ್ತಾರೆ. ಆ ಕುಸುಮ ಸೃಷ್ಟಿಗೂ ಹಿಂಸೆ ಮಾಡ್ತಾರೆ, ನಿನ್ನ ಮಗಳು ನನ್ನ ಮನೆ ಸೇರ್ಲೇಬೇಕು, ನನ್ನವಳು ಆಗ್ಲೇಬೇಕು ಅಂತ. ಅವಾಗ ವಾಸವಿ ನನಗೆ ಬೇಡ ಅಂತ ಹೇಳಿ, ನಾನು ಯಾವುದೇ ಕಾರಣಕ್ಕೂ ಜೀವಂತವಾಗಿರಬಾರ್ದು, ನಾನು ಇದ್ರೆ ತಾನೇ ಅವನು ಮಾಡೋದು ಅಂತ ಅಗ್ನಿ ಪ್ರವೇಶ ಮಾಡ್ತಾನೆ.